ಹಜ್ಜ ಹಜ್ಜ ಹುಡ್ಡ 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 ಗೌರಿ ಪ್ರವೀಣ ಇಲ್ಲಾಕ್ ನಿಂತ್ಕೊಂಡ್ ನೀವ್ ಒಬ್ನೇ ಹೋಗ್ ಮಂಜುಂತಾವ ಹಜ್ಜ 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 ಗುಂಡು ಈ ತಲ ಬೀಜ ಉಲ್ಲೋದು ತುಂಬಾನೇ ಚೆನ್ನಾಗಿದೆ ಕಣೆಯಮ್ಮ. ನಾನು ಸಣ್ಣಳಿದ್ದಾಗ್ಲೂ ಈ ತಲ ಬೀಜ ಉಲಿಲ್ಲ, ದೊಡ್ಡಳಾದ್ಮೇಲೂ ಈ ತಲ ಬೀಜ ಉಲಿಲ್ಲ. ಆದ್ಲೆ ನೋಡು ಈಗ ನನಗೆ ಈ ತಲ ಬೀಜ ಉಲ್ಲೋದು ಚಾನ್ಸ್ ಸಿಕ್ಕಿದೆ ಕಣೆ ಗುಂಡು. ನಂಗಂತಲೂ ಈ ತಲ ಮಾತಾಡೋದು ತುಂಬಾನೇ ಖುಷಿ ಆಗ್ತಿದೆ ಕಣೆ ಗುಂಡು. ರಂಗೋ ಈ ತರ ಕೆಲಸ ಮಾಡಕ್ಕೆ ನಿನ್ಗೆ ಎಲ್ಲಿ ಟೈಮ್ ಇತ್ತೇಳು? ನೀನಂತ್ರೂ ಮನೆಗೆ ಇರ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ಓದೋದು ಬರೆಯೋದು ಹಾಸ್ಟ್ಲು ಅಂತ ಸೇರ್ಕೊಂಡ್ಬಿಟ್ಯಾ. ಹಂಗಾಗಿ ನಿನಗೆ ಈ ಹೊಲ್ದ ಮನೆ ಕೆಲಸ ಅಷ್ಟಾಗಿ ಗೊತ್ತಾಗ್ಲಿಲ್ಲ. ನಾನಂತರೂ ಮನೆಗೆ ಇಟ್ಕೊಂಡು ಅಪ್ಪ ಅವನ ಜೊತೆ ಇದೆಲ್ಲ ಮಾಡ್ಕೊಂಡು ಕೊಲ್ತ್ಕೊಂತ ಬಂದೆ. ಹಂಗಾಗಿ ನನ್ಗೆಲ್ಲ ಗೊತ್ತಾಯ್ತು. ನೀನಂತರೂ ಎಲ್ಲಿ ಮನೆಗಿದ್ದೇಳು? ಹಾಸ್ಟ್ಲಿಗೆ ಹಾಕಿದ್ರು ಹಾಸ್ಟ್ಲಾಗ ಇಟ್ಕೊಂಡು ಓದ್ಕೊಂಡ್ ಬಂದೆ. ಹೊಲ ಮನೆ ಕೆಲಸ ಮಾಡ್ತೋದೆ. ಹುಡ್ಡ ಹುಡ್ಡ ಹಜ್ಜ ಹಜ್ಜ ಹೌದೇನತ್ತೆ ರಂಗತ್ತಿ ಹಾಸ್ಲಾಗಿತ್ತ? ಕಣೆ. ಇವಳಿಗೆ ಓದೋದಂದ್ರೆ ಸ್ವಲ್ಪ ಇಷ್ಟನೇ. ಈ ಇವನೇ ಓದಿದ್ರು ಈಕಿ ತಲೆಗೆ ಹೊಂಟದು. ಹಂಗಾಗಿ ಅಪ್ಪಯ್ಯ ಇವಳನ್ನ ಚೆನ್ನಾಗಿ ಓದ್ಲಿ ಅಂತ ಇವಳಿಗೆ ಹಾಸ್ಲಿಗೆ ಹಾಕ್ತು. ಯಾಕಂದ್ರೆ ನಮ್ಮ ಊರ್ ತವ ಯಾವ್ದು ಹತ್ರ ಈ ಶಾಲೆಗಳು ಇರ್ಲಿಲ್ಲ. ದೂರನೇ ಹೋಗ್ಬೇಕಾಗಿತ್ತು. ಹಂಗಾಗಿ ಹಾಸ್ಲಾಗ ಇಟ್ಕೊಂಡು ಓದ್ಕೊಂಡ್ಲಿ ಅಂತ ಅಪ್ಪಯ್ಯ ಇವಳನ್ನ ಹಾಸ್ಲಿಗೆ ಹಾಕ್ತು. ನಾನಿನ್ನೇನು ಓದ್ ಆಟೆ ಕಾಟೆಯ ಅಷ್ಟೊಂದು ನನಗೆ ಈ ಓದು ಅನ್ನೋ ತಲೆಗೆ ಗೊತ್ತಲಿಲ್ಲ. ಹಂಗಾಗಿ ನಾನು ಇವಾಲ ಮನೆ ಕೆಲ್ಸದಾಗೆ ಅಪ್ಪಯ್ಯ ಅವನ ಜೊತೆ ಗುಡ್ಕೊಂಡ್ ಮಾಡ್ಕೊಂತ ಆಟ ಈಟ ಸ್ಕೂಲಿಗೆ ಹೋಗ್ತಿದ್ದೆ ಬರ್ತಿದ್ದೆ. ಆದ್ರೆ ನನಗೆ ಈ ಅಕ್ಷರ ಅನ್ನೋದು ತಲೆಗೆ ಹೊಳಿಲೇ ಇಲ್ಲ, ಹೋಗ್ಲೇ ಇಲ್ಲ, ತಲೆಗೆ ಹೊತ್ತಲೇ ಇಲ್ಲ. ಹಂಗಾಗಿ ನಾನು ಓದ್ಲಿಲ್ಲ. ಈಕಿ ಓದ್ಕೊಂಡ್ಲ ಆಟೆ. ಅತ್ತೆಂಗಾರ ಹಾಸ್ಲಾಗ ಇಟ್ಕೊಂಡು ಓದ್ಕೊಂಡ್ ಬೆಳೆದ್ ಬಂದಿರೋದು. ಹಾಸ್ಲಾಗ ಇಟ್ಕೊಂಡು ಓದ್ಕೊಂಡು ಹಿಂಗ್ ವಿದ್ಯಾ ಬುದ್ಧಿವಂತೆ ಆಗಿ ಈಗಿನ ಕೆಲಸ ತಗೊಂಡು ಹೋದಾಳು. ಏನ್ ಮಾಡೋಣ, ನನ್ನ ತಲೆ ಗೊತ್ತಿಲ್ಲದ ವಿದ್ಯೆ ಇವಳಿಗಾದ್ರೆ ಹೊತ್ತಿ ಇವಳಾದ್ರೆ ಚೆನ್ನಾಗಿ ಒಳ್ಳೆ ಒಂದು ಕೆಲಸ ತಗೋದಾಳಲ್ಲ. ಹುಡುಗ ಸಾಕಾಟೆ. ಹುಡ್ಡ ಹುಡ್ಡ ಹಜ್ಜ ಹಜ್ಜ ಅತ್ತೆ ಇಲ್ಲಿ ಬದುನೆಗೂ ಹಾಕ್ಲ ಬೀಜನ ಬೇಡ? ಬ್ಯಾಡ ಕಣೆ, ಬೂದಿನಾಗ ಹಾಕ್ಬೇಡ. ಬೂದಿನಾಗೆ ಈ ಸಜ್ಜೆ ಈ ಜ್ವಾಳ ಹಾಕೋಣ ಅಂತ ಹೋದಿನಿ. ಅಲ್ಲೇನು ಹಾಕಕ್ ಹೋಗ್ಬೇಡ. ಸರ್ ಕಣತ್ತೆ. ಹುಡ್ಡ ಹಜ್ಜ ಹಜ್ಜ ಗೌರಿ ಗುಂಡು ನೋಡಿ ಅಮ್ಮ, ಈ ತಲನ ನಾನು ಹಾಕ್ತಾ ಇರೋದ್ ಕಲಾಟ ಆಗಿದೆಯಾ ನೋಡು. ಕಣೆ ರಂಗು ಕರೆಕ್ಟ್ ಆಗೈತಿ. ಆದ್ರೆ ಒಂದಿಟ್ಟು ಒಳಕ್ ಹಾಕು. ಈ ಮೇಲೆ ಇಟ್ರೆ ಬೇವರಂಗೆ ಕಿತ್ಕೊಂಡ್ ಮುಂದ್ಬಿಡ್ತವೆ. ಒಂದಿಟ್ಟು ಒಳಕ್ ಹಾಕು. ಹುಡ್ಡ ಹುಡ್ಡ ಗೌರಿ ಹಜ್ಜ ಹಜ್ಜ ಅಜ್ಜ ಅಜ್ಜ ನಾನು ಹೊಡಿತೀನಿ ಕಣಜ್ಜ ಬೇಸನ. ಅಯ್ಯ ಇವನು ಹೊಡಿತಾನಂತೆ ಬೇಸನ. ದೊಡ್ಡ ಮನುಷ್ಯ ಆಗ್ಬಿಟ್ಟಾನೆ ಬೇಸ ಹೊಡಿತಾನಂತೆ. ಹೊಡಿಬಾರ್ದು. ಅಜ್ಜೇನಲ್ವೇ ಇವಾಗಿಂದಾನೆ ಬದುಕೆಲ್ಲ ಕಲ್ತ್ಕೋಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ನಾನ್ ಹೊಡಿತೀನಿ ಕೊಡಜ ಅಂತಂದು. ಇವಾಗ್ಲೇ ಎಲ್ಲ ಕಲ್ತ್ಕೊಂಡ್ರೆ ನಾಳೆ ದಿನ ಮತ್ತೆ ನಾನ್ ಹೊಡೆಯೋದ್ ಬ್ಯಾಡ್ವೆ? ಯಾರಿಲ್ಲ ಅಂದ್ರಪ್ಪ ಯಜಮಾನ, ನಾಳೆ ದಿನ ನೀನೇ ಇದನ್ನೆಲ್ಲ ಬದುಕು ಮಾಡ್ಬೇಕಾಗಿರೋನು. ಈಗೇನು ನಾನು ಆಟನ ಆಡ್ತಿದ್ದೀನಿ ಇಲ್ಲಿ. ನಿನಗೆ ನೇಗ್ಲು ಸಾಲು ಹೊಡಿ ಅಂತ ಕೊಟ್ರೆ ನಿನಗೆ ನೇಗ್ಲು ಸಾಲು ಹೊಡೆಯಕತ್ತ? ನೀನಿನ ಆಟ ದೊಡ್ಡನಾಗಿಲ್ಲ. ದೊಡ್ಡನಾದ್ಮೇಲೆ ಇದೆಲ್ಲ ಮಾಡೋದಿದ್ದೇ ಮಾಡಂತಿ. ಈಗ ನಾನೇನು ಆಟ ಆಡ್ತಿಲ್ಲಪ್ಪ ಇಲ್ಲಿ. ನೇಗ್ಲು ಸಾಲು ಹೊಡಿತದನಿ. ನಿನಗೆ ನೇಗ್ಲು ಸಾಲು ಹೊಡೆಯಕ್ಕೆ ಬರ್ತತ್ತ? ನೇಗ್ಲು ಒತ್ತಿ ಹಿಡ್ಕೊಂಡು ನೀನಿನ ಸಣ್ಣ ನದಿಯ. ದೊಡ್ಡನಾದ್ಮೇಲೆ ಮಾಡುವಂತಿ. ಕಲ್ತ್ಕೋಬೇಕು, ಆಮೇಲೆ ದೊಡ್ಡನಾದ್ಮೇಲೆ ತಾನಾಗೆ ಬರ್ತತಿ ಅಂತ ಹೇಳಿ. ಈಗ ಮಾಡ್ತೀನಿ ಕೊಡ್ರಿ ಅಂದ್ರೆ ಬೇಡ ಅಂತ ಅಂತೀರ. ಇನ್ನು ದೊಡ್ಡನಾಗಬೇಕು ಅಂತ ಹೇಳ್ತೀರ. ನೀವು ಒಳ್ಳೆ ಕಣಜ್ಜ. ಕೆಲಸ ಮಾಡು ಅಂತಂದು ಹೇಳೋಕಂದ್ರೆ ನಾವು ಮಾಡಲ್ಲ ಅಂದಾಗ ಇವಾಗ್ಲಿನ ಕಲ್ತ್ಕ ಅಂತ ಬೈತೀರ. ಮಾಡ್ತೀವಿ ಅಂತ ಬಂದಾಗ ಇನ್ನು ಮಾಡೋ ಒಟ್ಟು ದೊಡ್ಡನಾಗಿಲ್ಲ ಅಂತ ಅಂತೀರ. ನಿಮ್ದು ಯಾವ ಮಾತಂತ ಕೇಳ್ಬೇಕೋ ಏನೋ. ಸದ್ಯಕ್ಕೆ ಈಗ ಯಾವ ಮಾತು ಕೇಳ್ಬೇಡ. ಒಂದಿಟ್ಟು ಸುಮ್ ನಿತ್ಕ. ಕೆಲಸ ಮಾಡಕಾರ ನಿನ್ ಮಧ್ಯ ಬದುಕು ಮಾಡಕಾರ ಮಾಡಂತೆ. ಈಗ ಒಂದಿಟ್ಟು ಸುಮ್ ನೀರು. ಹಜ್ಜ ಹಜ್ಜ ಹುಡ್ಡ ಹುಡ್ಡ ಗೌರಿ ಹಜ್ಜ ಹಜ್ಜ. ಅಜ್ಜಿ ಅಜ್ಜಿ ನೋಡಜ್ಜಿ, ನಾನು ಬೇಸ ಹೊಡಿತೀನಿ ಅಂದ್ರೆ ಅಜ್ಜ ಬೇಡ ಅಂತತೆ. ನೀನು ಹೇಳಜ್ಜಿ, ನಾನು ಹೊಡಿತೀನಿ. ನಾನು ಇವಾಗ್ಲಿಂದಾನೆ ಕಲ್ತ್ಕೊಂತೀನಿ. ಬ್ಯಾಡ್ಕಂಡ್ಲ ಪಾಪ, ಅಜ್ಜ ಹೇಳಿಲ್ಲ ನಿನ್ನ ಸಣ್ಣನು ಅಂತ ಹೇಳಿ. ಅದು ನಾನು ಯೋಗ್ಲ ಒತ್ತಿಡ್ಕೊಂಡು ಹೊಡಿಬೇಕು. ಸುಮ್ಮನೆ ಮ್ಯಾಲಿಂಗೆ ಉಬ್ರಿಕೆ ಮ್ಯಾಲ ಇಟ್ಕೊಂಡು ಹೊಡಿಯೋದಲ್ಲ. ಅದು ಸಾಲು ಹೊಡಿಯೋದು ಅಂದ್ರೆ ನೀವಾಗ್ಲು ಒತ್ತಿ ಉಳ್ಬೇಕಲ್ಲಪ್ಪ. ನಿನ್ ಕೈಲಿ ಆಗಲ್ಲ. ನೀನು ಸಣ್ಣ ನದಿಯ ಕೈ ಸಣ್ಣದು. ನಿನಗೆ ಅದನ್ನ ಒತ್ತಿ ಸಾಲು ಹೊಡಿಯಕತ್ತ ನಿನಗೆ. ಬ್ಯಾಡ. ಅಜ್ಜ ಹೇಳ್ದಂಗೆ ನೀನ್ ಇನ್ನೊಂದ್ ಸ್ವಲ್ಪ ದಪ್ಪ ತೊಲ ಆಗಿ ದೊಡ್ಡನಾಗಬೇಕು.
ಆವಾಗ ನಿನಗೆ ಹೋಗ್ಲಿ ಹಿಡಿಯೋವಷ್ಟು ಕೊಯ್ದು ಹೊಡೆದಿರ್ತತ, ಆವಾಗ ಹೊಡಿಯೋದಾಕತಿ. ನೀನ್ ಈಗ ಸಾಲ್ ಹೊಡಿತೀನಿ ಅಂತ ಅಂದ್ರಿ ಮತ್ತ ಅದಕ್ಕೆ ಅಜ್ಜಯ್ಯ ಬ್ಯಾಡ ಅಂದಿರ್ತತಿ. ಹುಡ್ ಹುಡ್ ಮತ್ತೆ ನಾನು ಯೋನ್ ಕೆಲಸ ಮಾಡ್ಲಜ್ಜಿ. ಪಾಪ ಬಾಯ್ಲಿ ಬೀಜ ಹಾಕ್ಬಾ ನೀನು. ಹೋಗಜ್ಜಿ ಅದ್ನ್ಯಾರು ಮಾಡ್ತಾರೆ. ಸೊಂಟ ಬೊಗುಸ್ಕೋಬೇಕು, ಎತ್ಬೇಕು, ಬಗ್ಸ್ಬೇಕು, ಎತ್ಬೇಕು. ಎದ್ದು ಕೂತು ಬೊಗುಸ್ಕೊಂಡು ಹಾಕಿ ಸೊಂಟ ನೋವು ಬರ್ತತಿ. ನಾನೇನ್ ಮಾಡಲ್ಲಪ್ಪ ಇದನ್ನ. ನಾನೇನಿದ್ರು ಬ್ಯಾಸೆ ಹೊಡೆದಷ್ಟೇ. ಗಂಡು ಮಕ್ಕಳಲ್ಲಿ ಬ್ಯಾಸೆ ಹೊಡೆಯಲ್ವಿ? ಹೆಣ್ಣು ಮಕ್ಕಳದು ಬೀಜ ಹಾಕೋ ಕೆಲ್ಸ, ಗಂಡು ಮಕ್ಕಳದು ಬರೀ ಬ್ಯಾಸೆ ಹೊಡೆಯೋ ಕೆಲ್ಸ. ನಾನ್ ಬರೀ ಅದಷ್ಟೇ ಕಲಿಯೋದು, ಬೀಜ ಹಾಕೋದೆಲ್ಲ ಕಲಿಯಲ್ಲ. ಇದೆಲ್ಲ ನಿಮ್ ಕೆಲ್ಸ, ನೀವು ಮಾಡ್ಕೊಳ್ರಿ. ಒಲೆ ಇವ್ ನಾ ನೋಡ್ದ್ಯಾ, ಇದು ಹೆಣ್ಣು ಮಕ್ಳ ಕೆಲ್ಸ ಅಂತೆ, ಬ್ಯಾಸೆ ಹೊಡೆದ್ ಬರೀ ಗಂಡು ಮಕ್ಳ ಕೆಲ್ಸ ಅಂತೆ. ಪಾಪನ ಹಂಗೇನಿಲ್ಲ, ಗಂಡು ಮಕ್ಳು ಬೀಜ ಹಾಕೋ ಕೆಲ್ಸನೂ ಮಾಡ್ತಾರೆ, ಇವತ್ತು ಉಳುಮೆ ಕೆಲ್ಸನೂ ಮಾಡ್ತಾರೆ. ಏನು ಗಂಡು ಮಕ್ಳದೇನು ಉಳುಮೆ ಕೆಲಸ, ಹೆಣ್ಣು ಮಕ್ಳು ಬಿತ್ತನೆ ಕೆಲಸ ಆ ತರ ಏನಿಲ್ಲ ಕಣಪ್ಪ. ಎಲ್ಲರೂ ಇವಾಳ ಮನೆ ಕೆಲಸ ಅಂದ್ರೆ ಎಲ್ಲ ಬದುಕುನೇ ಮಾಡ್ಬೇಕು. ಹೆಣ್ಣು ಗಂಡು, ಹೆಣ್ಣೆ ಬೇಸೆ ಹೊಡಿಬೇಕು, ಗಂಡೆ ಬೇಸೆ ಹೊಡಿಬೇಕು, ಇವರೇ ಬೀಜ ಹಾಕ್ಬೇಕು, ಅವರೇ ಬೀಜ ಹಾಕ್ಬೇಕು ಅಂತ ಏನಿಲ್ಲ ಕಣಪ್ಪ. ಎಲ್ಲ ಕೆಲ್ಸನೂ ಮಾಡ್ಬೇಕು, ಎಲ್ಲದನ್ನು ಕಲ್ತ್ಕೋಬೇಕು. ಬಾ ಹಾಕ್ ಬಾ. ಈ ಕೆಲಸ ಯಾರು ಮಾಡ್ಯಾರು? ನಾನ್ ಏನಿದ್ರು ಹೇಳಿದ್ನಲ್ಲ, ಬೇಸೆ ಹೊಡೆಯೋದು ಅಷ್ಟೇ ಕಲ್ತ್ಕೊಳ್ಳೋದು ಅಂತಂದು. ಇದೇನಿದ್ರು ಹೆಣ್ಮಕ್ಳ ಕೆಲಸ ಬೀಜ ಹಾಕೋದು, ನೀವೇ ಹಾಕ್ರಿ. ನನಗೆ ನಿಂಗೆ ಕೂತ್ಕೊಳ್ಳೋದು ಎದಳೋದು ಆಗಲ್ಲಪ್ಪ, ನೀವೇ ಮಾಡ್ರಿ. ಅಲ್ಕಂಡ್ಲ ಪಾಪ, ನೀನು ಇನ್ನ ಹುಡುಗನೇ ಹಿಂಗಂದ್ರೆ ನಾವು ವಯಸ್ಸಾದ ಮುದುಕರುಗಳು ಹೆಂಗ್ ಮಾಡ್ಬೇಕು ಹೇಳು? ಮತ್ತೆ ಈ ಬದುಕ್ನ ನಾವು ಮತ್ತೆ ಬಗ್ಗಿ ಎದ್ದು ಮತ್ ನಾವು ಮಾಡ್ತೀವಿ, ಮತ್ ನಮಗೆ ಸೊಂಟ ನೋವು ಬರಕಿಲ್ಲ. ನೀನಿನ ಈ ಸಣ್ಣ ಹುಡುಗಗೆ ಸೊಂಟ ನೋವು ಅಂತಿ. ನಾವು ವಯಸ್ಸಾದರೆ ಏನ್ ಮಾಡಕಪ್ಪ ಮತ್ತೆ? ಇದೆಲ್ಲ ನೀವು ಮಾಡ್ಲೇಬೇಕು, ಅದಕ್ಕೆ ಮಾಡ್ತೀರಾ. ನಾವು ಮಾಡಲ್ಲ ಅಂತೀವಿ, ಅದಕ್ಕೆ ಮಾಡಲ್ಲ. ಅಲ್ಕಂಡ್ಲ ಪಾಪ, ಹೆಂಗಂದ್ರೆ ಮತ್ತೆ ನಾಳೆ ದಿನ ನೀನ್ ದೊಡ್ಡನಾದ್ಮೇಲೆ ಮತ್ತೆ ಹೊಲಕ್ ಬಿತ್ತನೆ ಹೆಂಗಪ್ಪ ಮಾಡ್ತೀಯ ಮತ್ತೆ? ನಾನು ಅದ್ ಮಾಡಲ್ಲ ಇದು ಮಾಡಲ್ಲ ಅಂತ ಅಂದ್ರೆ? ಅಯ್ಯ, ನಾನೆಲ್ಲ ನಿಮ್ ತರ ಹಿಂಗೆಲ್ಲ ಮಾಡಲ್ಲ ಕಣಜಿ. ನಾನ್ ಏನಿದ್ರು ಎಲ್ಲ ಮಿಷಿನಾಗೆ. ಇವಾಗೆಲ್ಲ ಮಿಷಿನಾಗೆ ಬಿತ್ತನೆ ಮಾಡೋದು, ಎಲ್ಲ ಮಿಷಿನಾಗೆ. ಈ ತರ ಏನು ಕಷ್ಟ ಪಡೋದೇನು ಬೇಕಾಗಿಲ್ಲ. ನಾನೆಲ್ಲ ಎಲೆಕ್ಟ್ರಾನಿಕ್ ಮಷಿನ್ಗಳು ಯೂಸ್ ಮಾಡ್ಬಿಟ್ಟು ಬಿತ್ತನೆ ಮಾಡಿಸ್ತೀನಿ. ನಿಮ್ ತರ ಹಿಂಗ್ ಬಗ್ಗಿ ಎದ್ದು ಮಾಡೋದೆಲ್ಲ ಮಾಡಲ್ಲಪ್ಪ. ಎಲ್ಲ ಇವನ ನೋಡ್ದೆ ಹೆಂಗ್ ಮಾತಾಡದ್ ಕಲ್ತ್ಬಿಟ್ಟಾನೆ ಅಂತ ಹೇಳಿ. ಗುಂಡು, ಅವನು ಹೇಳೋದು ಕರೆಕ್ಟ್ ಆಗೇ ಇದೆ ಕಣೆಮ್ಮ. ಇವಾಗೆಲ್ಲ ಐತಲ್ಲ ಬಿತ್ತನೆ ಎಲ್ಲ ಮಷೀನಲ್ಲೇ ಮಾಡ್ತಾಳೆ ಕಣೆ. ಇವಾಗೆಲ್ಲ ಕೆಲಸ ಎಲ್ಲ ತುಂಬಾನೇ ಸುಲಭ ಆಗೋಗ್ಬಿಟ್ಟಿದೆ ಕಣೆ ಗುಂಡು. ಇವಾಗ ಎಲ್ಲಾ ಕೆಲಸನೂ ಸಹ ಮಷೀನೇ ಮಾಡ್ತಾವೆ. ಈ ತರ ಕೆಲಸ ಎಲ್ಲಾನು ಇವಾಗ ಜನ ಯಾರು ತುಂಬಾ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಕಣೆಮ್ಮ ಗುಂಡು. ಇವಾಗೆಲ್ಲ ಮಷೀನ್ ಕೆಲಸನೇ ಜಾಸ್ತಿ. ನೀವೇನ ಇವಾಗೆಲ್ಲ ಹಿಂಗ್ ಕೆಲಸ ಮಾಡ್ತಿರಲ್ಲ, ನಮ್ಮ ದೊಡ್ಡರಾದ ಕಾಲಕ್ಕೆ ಈ ತರ ಏನು ಇರೋದೇ ಇಲ್ಲ. ಎಲ್ಲ ಈ ತರ ಮಷೀನ್ಗಳು ತಂದ್ಬಿಟ್ಟು ಬಿತ್ತನೆ ಮಾಡಿ ಜೈ ಅಂತೀವಿ. ಪಾಪ ನೀನ್ ಏನೇ ಮಷೀನ್ ತಗೊಂಬಂದು ಈ ತರ ಬಿತ್ತನೆ ಮಾಡಿದ್ರುವ ಅದು ಬೆಳೆ ಅನ್ನೋದು ಅಷ್ಟ್ ಫಲ ಕೊಡಕ್ಕಿಲ್ಲ ಕಂಡ್ಲಾ. ಈ ತರ ಈ ಎತ್ಕೊಳಗೆ ಹಿಂಗೆ ಉಳುಮೆ ಮಾಡಿ ಹಿಂಗೆ ಸಗಣಿ ಗೊಬ್ಬರ ಹಾಕಿ ಹಿಂಗೆ ಬೀಜಗಳು ತಂದು ಬಿತ್ತನೆ ಮಾಡ್ತೀವಲ್ಲ, ಇದ್ರಲ್ಲಿ ಸಿಗೋಂಥ ಬೆಳೆ ನೀನು ಮೋಷಿನ್ ತಂದು ಮಾಡೋದ್ರಲ್ಲಿ ಸಿಗಲ್ ಕಣ. ಆಟು ಮತ್ತೆ ಏನೇ ತರಕಾರಿಗಳು ಹಾಕಿದ್ರು ಆಟ ರುಚಿನೂ ಬರಕ್ಕಿಲ್ಲ. ನಾವ್ ಯೋನಿ ಕೈ ಬದುಕು ಮೈ ಬಗ್ಸ್ ಮಾಡ್ತೀವಲ್ಲ, ಇದೇ ದುಡಿಮೆ ಅನ್ನೋದು. ಕಷ್ಟ ಪಡಕ್ ಹೋಗ್ತಾರಜ್ಜಿ, ಈಗ ಯಾರು ಕಷ್ಟನೇ ಪಡಲ್ಲ. ಅದಕ್ಕೆ ಮತ್ತೆ ಮನುಷ್ಯರಿಗೆ ಬೇಗ ರೋಗಗಳು ಬರ್ತಿರೋದು. ಮನುಷ್ಯ ಅಂಬನು ಮೈ ಬಗ್ಸಿ ಕೈ ಬಗ್ಸ್ ದುಡಿದ್ರೇನೆ ಆರೋಗ್ಯವಾಗಿರೋದು. ಹಿಂಗ್ ಕೂತ್ಕೊಂಡ್ಬಿಟ್ಟು ಹಿಂಗೆ ಮಿಷಿನ್ಗಳು ಬಂದು ಕೆಲಸ ಮಾಡ್ತವೆ ಅಂತಂದು ಮಿಷಿನ್ಗಳು ನಂಬ್ಕೊಂಡು ದೇಹನ ಜಡ್ಡಿಡ್ಸ್ಕೊಂಡ್ ಕೂತ್ಕೊಂತಾರಲ್ಲ, ಅದಕ್ಕೆ ಬೇಗ ಕಾಯಿಲೆಗಳು ರೋಗಗಳು ಬಂದು ಸುತ್ಕೊಳ್ಳೋದು ಅನ್ನೋದು. ಮನುಷ್ಯ ಯಾವಾಗ್ಲೂ ಮೈ ಕೈ ತಗ್ಸಿ ಬದುಕು ಮಾಡ್ಬೇಕು. ಅವಾಗ ತಿಂದದ್ದು ಹರಕ್ತತೆ, ಆರೋಗ್ಯವಾಗೂ ಇರ್ತೀವಿ. ಗೌರಿ ಹಜ್ಜ ಎದಳ್ರಮ್ಮ, ಎದಳ್ರಿ. ಇದು ಯಾಕಂಗ್ ಕುತ್ಕೊಂಡಿರ? ಎದಳ್ರಿ. ಅರ್ಥ ಆತೇನ್ಲ ಪಾಪ ಹೇಳಿದ್ದು? ಮನುಷ್ಯ ಅಂಬನು ಚೆನ್ನಾಗಿ ಮೈ ಕೈ ತಗ್ಸಿ ಬದುಕು ಮಾಡಿದ್ರೇನೆ ಒಳ್ಳೆ ಆರೋಗ್ಯವಾಗಿ ಇರ್ತಾನೆ.
ಈಗ ನಾವು ಬದುಕು ಮಾಡಕ್ಕಾಗಲ್ಲ, ನಮ್ಮ ಕೈಲಾಗಲ್ಲ ಅಂತೀವಳಿ ನಾವ್ ಹಿಂಗೆ ಕೂತ್ಕೊಂಡ್ರೆ ಇನ್ನು ನಮ್ಮ ಮೈ ಕೈ ಎಲ್ಲ ಜಡ್ ಹಿಡ್ದು ಈ ಕಾಯಿಲೆ ಎಂಬುದು ಆವರಿಸ್ಕೊಂಡ್ಬಿಡ್ತತಿ. ಅದಕ್ಕೆ ಮನುಷ್ಯ ಯಾವಾಗ್ಲೂ ಹೊಲ ಮನೆ ಬದುಕು ಮಾಡ್ಕೊಂಡ್ರೆ ಉಣ್ಕೊಂಡು ತಿನ್ಕೊಂಡು ಬದುಕು ಮಾಡ್ಕೊಂಡು ಆರೋಗ್ಯವಾಗೂ ಇರ್ತೀವಿ, ಎಲ್ಲಾನು ಚೆನ್ನಾಗಿರ್ತತಿ. ಈ ಬದುಕು ಮಾಡಕ್ಕಾಗಲ್ಲ ಅಂತಂದು ಈ ಕುತ್ಕೊಂತಾರಲ್ಲ ಹಿಂಗೆ ಗಾಡಿಗಳಿಗೆ ಹೊರ್ಕೊಂಡು ಅಯ್ಯೋ ನನ್ನ ಕೈಲಾಗಲ್ಲ ಶಿವನಿ ಅಂತಂದು ಅಂತರಿಗೆ ಈಗಿನ ಕಾಲದಾಗೆ ಈ BP ಅಂತೆ ಅದೇನೋ ಶುಗರ್ ಅಂತೆ ಇದೆಲ್ಲ ಸುತ್ಕೊಂತತಿ. ನಮ್ಮ ಹಿಂಗೆ ಹೊಲ ಮನೆ ಬದುಕು ಮಾಡೋರಿಗೆ ಅವು ಏನು ಬರೋಕ್ಕೂ ಇಲ್ಲ. ರಾಗಿ ಮುದ್ದೆ ತಿನ್ನು, ಹೊಲ ಮನೆ ಬಂದು ಬದುಕು ಮಾಡು, ಈಟ ನಮ್ದು. ಅಜ್ಜ ಹೊಡ್ಡ ಅಜ್ಜಿ ಮೊಮ್ಮಗೊಂದು ಬುದ್ಧಿವಾದ ಮಾತು ಮುಗಿತೆ. ಮುಗ್ದುದ್ರೆ ಬೇಗ ಬರ್ರಿ. ಸಾಲ್ಗಳೆಲ್ಲ ಹೊಡೆದ್ ಜಾಸ್ತಿ ಆತು, ಇನ್ನು ಮಾತಾಡ್ಕೆ ನಿಂತ್ಕೊಂಡ್ಬಿಟ್ರಲ್ಲ. ಬೇಗ ಮುಗಿಸ್ ಬರ್ರಿ. ಒಂದಿಟ ಮಳೆ ಮಾಡಿ ಬೇರೆ ಆಗಂಗೈತೆ, ಮಳೆ ಗಿಳೆ ಬಂದಿತ್ತು. ನೀವು ಹೊಡಿ, ನಾವ್ ಆಗ್ತೀವಿ. ಮತ್ತೆ ಮಕ್ಳುಗಳು ಯಾವಾಗ ಏನ್ ಪ್ರಶ್ನೆ ಮಾಡ್ತಾರ ಅವಾಗ್ಲೇ ಉತ್ತರ ಕೊಡ್ಬೇಕು ಅವಕ್ಕೆ. ಇಲ್ಲ ಅಂದ್ರೆ ಬೇರೆ ಬುದ್ಧಿನ ಕಲ್ತ್ ಬಿಡ್ತಾವಿ. ನೀನ್ ಹೊಡಿ ಅದೇಟ ತಾಕೊಂಬರೋದು ಆತು. ಇನ್ನೊಂದು 5-6 ಸಾಲದ ವಾಟೆ ಒಂದಿಟ್ ಬೇಗ ಹೊಡಿ ನೀನು. ಅದೇನು 3-4 ಜನ ಅದಿ ಗಡ್ಗಡ ಹಾಕ್ಕೊಂಡ್ ಬರ್ತೀವಿ. ಈ ಪಾಪಣ್ಣನು ಸೇರ್ಕೊಂತ ನಮ್ ಜೊತೆಯ ಬೇಗ ನೀನ್ ಹೊಡ್ಕ. ಮತ್ ಮಳೆ ಮಾಡ ಹಂಗೈತ್ ಮತ್ತೆ ನೀನ್ ಬೇಗ ಹೊಡೆದು 10 ಕಡೆಯಿಂದ ಸಾಲ್ ಮುಚ್ಕೊಂಬ. ನಮ್ದೇನು ಆತು. ಇವ ಅಜ್ಜಿ ನೋಡ ಕೊನೆಗೂ ನಾನು ಬೀಜ ಹಾಕಕ್ ಬರ್ತಾನೆ ಪಾಪಣ್ಣ ಅಂತ ಹೇಳ್ತತೆ. ನಾನು ಹೋಗಲ್ಲಪ್ಪ, ಅಲ್ಲೆಲ್ಲಾರ ಆಟ ಆಡ್ಕೊಂಡ್ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಹಾಕ್ತೀನಿ. ಯಾರಾಗ್ತಾರ ಬೀಜನ? ಪ್ರವೀಣ ಬಾರ್ಲ, ಅಲ್ಲೆಲ್ಲಾರು ಹೋಗಿ ಆಟ ಆಡೋಣ. ಯಾರು ಬೀಜ ಹಾಕ್ತಾರೆ? ಸರಿ ಮಂಜು, ನಡಿ ಹೋಗೋಣ. ನೋಡಲ್ಲಿ ಒಂಟ ನಿಮ್ ಪಾಪಣ್ಣ. ಪಾಪ ಯಾವಾಗಜ್ಜಿ ಯಾರು ಬೀಜ ಹಾಕ್ತಾರೆ? ನೀನೇ ಹಾಕ್ತ, ನಾನಲ್ಲಿ ಗಾಡಿ ತವ ಆಡ್ಕೊಂತ ಇರ್ತೀವಿ ನಾನು ಪ್ರವೀಣ. ನಿಮ್ಗೆಲ್ಲ ಆದ್ಮೇಲೆ ಉಣ್ಣಕ್ಕಾರಿ ಬರ್ತೀವಿ. ನೋಡ್ದೇವ್ನ ಬದುಕು ಮಾಡು ಅಂದ್ರೆ ಹೆಂಗ್ ತಪ್ಪಿಸ್ಕೊಂಡು ಓಡಕ್ಕಾನೆ ಅಂತ ಹೇಳಿ. ಸರಿ ನಿನ್ ಮೊಮ್ಮಗೊಂದು ಇದ್ದಿದ್ದೆಯಾ? ಬೇಗ ಹಾಕ್ರಿ ಬೀಜನ. ಹುಡ್ಡ